ಗುರುಪೌರ್ಣಿಮೆಯ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ವೈದ್ಯ ತತ್ವಾನ್ವೇಷಣೆಯನ್ನು ಹುಡುಕುತ್ತಾ ಆತ್ಮದರ್ಶನದ ಸಂದರ್ಶನಕ್ಕಾಗಿ ಉತ್ತರದ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸಿ ಆತ್ಮಜ್ಞಾನವನ್ನು ಪಡೆದು ಭಾರತೀಯ ಸನಾತನ ಧರ್ಮದ ವಿಚಾರಗಳನ್ನು ಜನಸಾಮಾನ್ಯರಿಗೆ ಅವರ ಮನಮುಟ್ಟುವಂತೆ ಕಬ್ಬಿಣದ ಕಡಲೆಯಾಗಿದ್ದ ವೇದ ಉಪನಿಷತ್ ಸಾರ ಭಗವದ್ಗೀತೆಯನ್ನು ಸರಳವಾಗಿ ಅರ್ಥವಾಗುವಂತೆ ಜನಸಾಮಾನ್ಯರ ಮನಮುಟ್ಟುವಂತೆ ಸಣ್ಣ ಸಣ್ಣ ವಿಚಾರಗಳ ಮೂಲಕ ಪುಸ್ತಕದ ಮೂಲಕ ಜನಸಾಮಾನ್ಯರಿಗೆ ನೀಡಿದಂಥ ಅದ್ಭುತ ವ್ಯಕ್ತಿ ಶಿವಾನಂದ ಸ್ವಾಮೀಜಿಯವರು. ಅವರು ಋಷಿಕೇಶದಲ್ಲಿ ಡಿವೈನ್ ಸೊಸೈಟಿ ಅಂತಕ್ಕಂಥದ್ದು, ಅಂದರೆ ದಿವ್ಯ ಜೀವನದ ಸೊಸೈಟಿ ಒಂದು ಸಂಸ್ಥೆಯನ್ನು ಮಾಡಿ ಆತ್ಮಜ್ಞಾನದ ಬೆಳಕನ್ನು ಇಡೀ ಭಾರತದಾದ್ಯಂತ ಪಸರಿಸ್ತಕ್ಕಂಥ ಕೆಲಸವನ್ನು ಆ ಒಂದು 125 ವರ್ಷಗಳ ಒಂದು ಈ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಭಾರತೀಯ ತತ್ವ ಇತಿಹಾಸವನ್ನು ತಿಳ್ಕೊಂಡು ಶಂಕರ ಭಗವತ್ಪಾದರ ಅದ್ವೈತ ಸಿದ್ಧಾಂತವನ್ನು ಅನುಷ್ಠಾನವನ್ನು ಮಾಡಿಕೊಂಡು ಶಿವಾನಂದ ಮಹಾರಾಜರು ಈ ಜ್ಞಾನದ ಬೆಳಕನ್ನು ಜನಸಾಮಾನ್ಯರ ಅವರ ಮಟ್ಟಕ್ಕೆ ಅರ್ಥವಾಗುವಂತೆ ಭಗವದ್ಗೀತೆ, ಮಹಾಭಾರತ, ಉಪನಿಷತ್ತು ಮತ್ತು ಧ್ಯಾನ, ಜ್ಞಾನಯೋಗ ಹೀಗೆ ಹಲವಾರು ವಿಚಾರಗಳನ್ನು ಕುರಿತು ಹಲವಾರು ಪುಸ್ತಕಗಳ ಮೂಲಕ ಜನರಿಗೆ ಆತ್ಮಜ್ಞಾನದ ಜಾಗೃತಿಯನ್ನು ಮಾಡಿದ್ದಾರೆ. ಅವರ ವಿಚಾರಗಳು ಸರಳ ಮತ್ತು ಸುಂದರ, ಮನಸ್ಸಿಗೆ ನಾಟುವಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ರಲ್ಲಿ ಅವರು ವಿಶೇಷ ಪರಿಣಿತಿಯನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಆ ಒಂದು ಸಾಮಾನ್ಯ ಜೀವನವನ್ನು ದಿವ್ಯ ಜೀವನವಾಗಿ ಪರಿವರ್ತನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ವಿಚಾರ ದೇಶದಾದ್ಯಂತ ಪ್ರಚಾರವಾಗಿತ್ತು. ಬೆಂಗಳೂರಿನ ನಾಗರಿಕರಿಗೆ ಸುಮಾರು ವರ್ಷಗಳಿಂದ ಈ ಒಂದು ಡಿವೈನ್ ಸೊಸೈಟಿ ಬೆಂಗಳೂರಿನ ಶಿವಾಜಿನಗರ ಪ್ರದೇಶದಲ್ಲಿ ಟಾಸ್ಕರ್ ಟೌನ್ ಅಂತಕ್ಕಂಥ ಜಾಗದಲ್ಲಿದೆ. ಆ ಜಾಗ ಶಿವಾಜಿನಗರ ಬಸ್ ಸ್ಟ್ಯಾಂಡು ಮತ್ತು ಕ್ವೀನ್ಸ್ ಸರ್ಕಲ್, ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಮಧ್ಯ ಬರುತ್ತೆ. ಅಲ್ಲಿ ಈ ಒಂದು ವಿಚಾರದ ಒಂದು ಆಶ್ರಮ ಇದೆ. ಈ ಆಶ್ರಮದಲ್ಲಿ ಹಲವಾರು ವಿಚಾರಗಳನ್ನು ಪ್ರತಿ ಗುರುವಾರ ಪಾದುಕಾ ಪೂಜೆ ಮತ್ತು ಭಜನೆ ಸತ್ಸಂಗಗಳು ನಡೆಯುತ್ತೆ. ಪ್ರತಿ ಮೊದಲನೇ ಭಾನುವಾರ ಸತ್ಸಂಗ ಇರುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಈ ದಿವ್ಯ ಜೀವನ ಸೊಸೈಟಿ ಬೆಂಗಳೂರು ನಗರ ಶಾಖೆ ಆಯೋಜಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ನಡ್ಕೊಂಡ್ಬರ್ತಾಯಿದೆ. ಜ್ಞಾನ ಮತ್ತು ಜ್ಞಾನ ಒಂದು ಸತ್ಸಂಗದ ವಿಚಾರದ ಮೂಲಕ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ದಿವ್ಯ ಜೀವನ ಸೊಸೈಟಿಯವರು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಈ ಒಂದು ಪರಿಶ್ರಮಕ್ಕೆ ಎಲ್ಲ ಭಕ್ತಾದಿಗಳು, ಆತ್ಮಜ್ಞಾನದ ಒಂದು ಆಕಾಂಕ್ಷಿಗಳು ದಯವಿಟ್ಟು ಈ ಒಂದು ಪ್ರದೇಶಕ್ಕೆ, ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಸ್ವಾಮಿ ಶಿವಾನಂದ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ.